ಕರ್ನಾಟಕ ರಾಜ್ಯದ ಈಡಿಗ ಸಮುದಾಯದ ಹಲವಾರು ಬೇಡಿಕೆಗಳ ಈಡೇರಿಕೆಗಾಗಿ ಈ ದಿನ 18ನೇ ದಿನ ಪಾದಯಾತ್ರೆ ಗಂಗಾವತಿಯಿಂದ ಪ್ರಾರಂಭ ಮಾಡಿದ್ದೀವಿ. ಈ ದಿನದ ಪಾದಯಾತ್ರೆಯಲ್ಲಿ ಅತಿ ಹಿಂದುಳಿದ ಮಠಾಧೀಶರ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಛಲವಾದಿ ಜಗದ್ಗುರು ಪೀಠದ ಪರಮ ಪೂಜ್ಯ ಜಗದ್ಗುರು ಬಸವಾನಂದ ಸ್ವಾಮಿ ಬಸವನಾಗೇದೇವ ಶರಣರು ಹಾಗೂ ಕುಂಬಾರಗುಂಡಯ್ಯ ಸ್ವಾಮಿಗಳು ನಮ್ಮ ರಾಜ್ಯ ಉಪಾಧ್ಯಕ್ಷರು ಹಾಗೂ ನಮ್ಮ HR ಶ್ರೀನಾಥರ ಸುಪುತ್ರ ಇರ್ತಕ್ಕಂಥ ಶ್ರೀ ಭರತ್ ದನಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಆದ್ರೆ ಈ ಪಾದಯಾತ್ರೆ ರಾಜ್ಯ ಸರ್ಕಾರ ಈಡಿಗ ಸಮುದಾಯವನ್ನು ಸಂಪೂರ್ಣವಾಗಿ ಹತ್ತಿಕ್ಕುವ ಪ್ರಯತ್ನ ಮಾಡುತ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಡಿಗ ಸಮುದಾಯ ಕೂಡಲೇ ಸಮುದಾಯದ ಬೇಡಿಕೆಗಳನ್ನ ಈಡೇರಿಸಬೇಕಾಗುತ್ತೆ. ಒಂದು ವೇಳೆ ಈಡೇರಿಸಲಿಲ್ಲ ಆದ್ರೆ ಅತಿ ಹಿಂದುಳಿದ ಎಲ್ಲಾ ಸಮುದಾಯಗಳನ್ನು ಸೇರಿಸಿ ಬೃಹತ್ ಪ್ರತಿಭಟನೆಗಳನ್ನ ಬೆಂಗಳೂರಲ್ಲಿ ಮಾಡಲಿದೆ. ಸಮಾನತೆ ಮತ್ತು ಸಾಮಾಜಿಕ ನ್ಯಾಯವನ್ನೇ ಹೇಳಿಕೊಂಡು ಬಂದಿರತಕ್ಕಂಥ ರಾಜ್ಯ ಸರ್ಕಾರ ಇದು ಸರಿಯಾದ ರೀತಿಯಲ್ಲಿ ಪರಿಹಾರ ಮಾಡಲಿಲ್ಲ ಅಂದ್ರೆ, ಸಮುದಾಯಕ್ಕೆ ನ್ಯಾಯ ಕೊಡಿಸಲಿಲ್ಲ ಆದ್ರೆ ಸರ್ಕಾರ ಬಹಳ ದೊಡ್ಡ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ. ಈಡಿಗರ ಕುಲಕಸಬನ್ನು ಬಂದ್ ಮಾಡಿ, ಈಡಿಗರ ಕುಲವೃತ್ತಿಯನ್ನು ಬಂದ್ ಮಾಡಿ ಆರ್ಥಿಕ ಇನ್ಕಮ್ ಸೋರ್ಸ್ ಅನ್ನು ಕಟ್ ಮಾಡಿರ್ತಕ್ಕಂಥದ್ದು ಕೂಡ ಕಾಂಗ್ರೆಸ್ ಸರ್ಕಾರ. ಹಾಗೆ ಕಾಂಗ್ರೆಸ್ ಇಂದ ಈ ಸರ್ಕಾರದಿಂದ ಹಲವಾರು ಅನ್ಯಾಯ ಆಗಿದೆ ಅಂತಕ್ಕಂಥ ನಾವು ಹೇಳಬಹುದು. ಈ ಪಾದಯಾತ್ರೆ ಈಡಿಗರ ಸಾವು ಮತ್ತು ಬದುಕಿನ ಮಧ್ಯದಲ್ಲಿರ್ತಕ್ಕಂಥ ಪಾದಯಾತ್ರೆ, ಈಡಿಗರ ಮಕ್ಕಳ ಮೊಮ್ಮಕ್ಕಳ ಭವಿಷ್ಯವನ್ನು ಉಳಿಸಬೇಕಾದ ಪಾದಯಾತ್ರೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ ಹೇಳಿರುವುದು, ಈ ಇತರ ಹೋರಾಟಗಳು ಕೂಡ ಪ್ರಜಾಪ್ರಭುತ್ವದ ಒಂದು ಭಾಗ. ಆ ಪ್ರಜಾಪ್ರಭುತ್ವದಲ್ಲಿ ಹೋರಾಟಗಳು ನಡೀಬೇಕು ಅಂತಕ್ಕಂಥ ಸಂವಿಧಾನ ಹೇಳುತ್ತದೆ. ಆದ್ರಿಂದ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ, ಭಾರತದ ಸಂವಿಧಾನದಲ್ಲಿ ಏನು ಹೇಳಿದ್ದಾರೆ ಅದೇ ಪ್ರಕಾರ ಇವತ್ತು ಹೋರಾಟ ನಡೀತಾ ಇದೆ. ಶಾಂತಿ, ನಮ್ಮಲ್ಲಿ ಶಾಂತಿ ಮತ್ತು ಶಿಸ್ತಲ್ಲಿ ಹೋರಾಟ ನಡೀತಾ ಇದೆ. ನಮಸ್ಕಾರ.